ವ್ಯಾಪಾರ ಮಾಡ್ತಾ ಇದ್ದೀರಾ ಅಣ್ಣ? ವ್ಯಾಪಾರ ಮಾಡ್ತಾ ಇದ್ದೀರಾ? ಯಾವ್ದು ಹಸು? ಏನು ಹೇಳಿದಿರ ರೇಟು? ಮಾತಾಡ್ತೀರಾ? ವ್ಯಾಪಾರ ಆಗ್ತಾ ಇದೆ. ಆಮೇಲೆ ಬರೋದು ನೋಡಿ, ಈ ತರ ಇರುತ್ತೆ ವ್ಯಾಪಾರ ಮಾಡ್ರಿ ನೀವು. ಹೇಳ್ಬಿಟ್ಟವ್ರೆ. అంత తేడా వ్యాపారం చేయడం మేము బండవాళ్ళ లేదు నీకు తెలుసు వాళ్ళకన్నా తప్పించుకుంటాను. ವ್ಯಾಪಾರ ಆಗ್ಲಿಲ್ವಾ? ಯಾಕಣ್ಣ? ರೇಟ್ ಜಾಸ್ತಿ. ಎಷ್ಟು ಹೇಳಿದ್ರು ಅವರು? ಇವರು 95 ಏನ? ಅವ್ರಿಗೆ ಇಟ್ಟಿಲ್ಲ ಕೊಡಲಿಲ್ಲ ಅಷ್ಟೇ ಅಲ್ವಾ? ಈಗಿರುತ್ತೆ ಪಾಪ ಕರು. ಜಾತಿ ಕರುನಾ? ಹೆಚ್ಚಪ್ಪ ಒಳ್ಳೆ ಜಾತಿ ಇದೆ. ಎಷ್ಟು ಕೊಡ್ಬೋದು ಅಮ್ಮಮ್ಮ? ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು? ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು? 10 ಲೀಟ್ರು ಬೆಳಗ್ಗೆ ಸಂಜೆ. ಪರವಾಗಿಲ್ಲ, ಕೊಡ್ಬೋದು. 90,000 ಅವ್ರು 1.30 ಹೇಳ್ತಾ ಇದ್ದಾರೆ. ತುಂಬ ಸಂತೋಷ. ಈ ಥರ ಇರುತ್ತಾ? ಒಳ್ಳೊಳ್ಳೆ ಹಸುಗಳು ಬಂದವೆ. ನೋಡೋಣ, ಮುಂದೆ ನಾಟಿ ಹಸುಗಳು ಇದೆಯಲ್ಲ, ಹಾಗೆ ತೋರಿಸ್ತೀನಿ ನಿಮಗೆ. ಯಾಕೆಂತಂದರೆ ಚಿಂತಾಮಣಿ ಸಂತೆ ಕ್ಯಾಮರ ನೋಡಿ, ತಮಿಳ್ನಾಡಿಂದ ಎಲ್ಲ ಬರ್ತಾರೆ ಗುರು. ನೋಡಿ ಪಾಪ ತಮಿಳ್ನಾಡಿಂದ ಬಂದವ್ರು ಜನ ನೋಡಿ, ಇವರೆಲ್ಲ ತಮಿಳ್ನಾಡವರು. ವಾರಕ್ಕೊಂದ್ಸರಿ ಬಂದ್ಬಿಡ್ತಾರೆ ಪಾಪ. ಶಾನೆ ದೂರದಿಂದ ಬಂದ್ಬಿಡ್ತಾರೆ, ಬೆಂಗಳೂರಿಂದ ಬಂದಿರೋರು. ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಈ ಸಂತೆಗ ಒಳ್ಳೆ ಜಾತಿ ಕರುಗಳು, ಒಳ್ಳೆ ಜಾತಿ ಹಸುಗಳು ಬರ್ತವೆ. ಯಾಕೆಂತಂದ್ರೆ ಇವತ್ತು ತುಂಬ ಸಂತೋಷ. ಯಾಕಂದ್ರೆ ಈಗ ಮಳೆ ಇಲ್ಲ. ಯಾವ ಥರ ಹಸುಗಳು ಸಿಗ್ತವೆ, ಒಳ್ಳೊಳ್ಳೆ ಜಾತಿ ಹಸುಗಳು ಸಿಗ್ತವೆ. ಏನಪ್ಪ, ನೀವು ಇರ್ರಿ, ಸಂತೋಷನೇ. ಏನು ಇಷ್ಟು ತಿಳ್ಕೊಂಬಂದಿರ ಹಸು ಅದೇನಾ? ಹೌದಾ? ನಮಸ್ಕಾರ, ಚೆನ್ನಾಗಿದ್ದೀರಾ? ಆರಾಮ? ಏನು ಹೋದ ಸರಿ ಮಾರಿದ್ರ ಇಲ್ವಾ? ನಮಸ್ಕಾರ. ನಮಸ್ಕಾರ ಅಣ್ಣ. ಏನಣ್ಣ ಹೋದ ಸರಿ ಸಿಕ್ಕಿದ್ರೆ ಅದ್ರ ಹೋದ 15-20 ದಿವಸನೇ ಆಗೋಯ್ತು ನಾನು ಬಂದು. ಯಾಕಂದ್ರೆ ಅವತ್ತು ಮಳೆ ವಿಪರೀತ ಇತ್ತು, ಮಾತಾಡ್ಸಕ್ಕಾಗಲಿಲ್ಲ. ಕೊಚ್ಚೆ ಜಾಸ್ತಿ ಇತ್ತು. ನಿಮ್ಮ ಹೆಸರು ತಿಳಿಸಿದ್ರೆ ನಮ್ಗೆ ಇವತ್ತು? ಸಲ್ಮಾನ್ ಪಾಷಾ ಅಂತ. ಸಲ್ಮಾನ್ ಪಾಷಾ ಅಂತ ಹೇಳಿ ಅವತ್ತು ಹಿಡ್ಕೊಂಬಂದಿರಿ. ಅವತ್ತು ಒಳ್ಳೆ ಜಾತಿ ಕರುಗಳು ಹಾಕಿದ್ರಿ. ಇವತ್ತೇನು ಒಳ್ಳೆ ಕರುಗಳು ಹಾಕಿದಿರಾ, ಹಸುಗಳು ಹಾಕಿದಿರಾ? ಇದು ಯಾವ ಜಾತಿ ಅಣ್ಣ? ಇವಾಗ ABS ಬ್ರೀಡ್. ಹೋದ ಸರಿ ಅದೇ ಹಾಕಿದ್ರಿ? ಏನ್ ಸರಿ ಇದೇ ಬ್ರೀಡ್ ಹಾಕ್ತೀರಾ? ಏನ್ ಸಮಾಚಾರ? ಇದೇ ಬ್ರೀಡ್ ಹಾಕೋದಣ್ಣ. ಇದೇ ಬ್ರೀಡ್, ಬರೀ ABS ಬ್ರೀಡ್. ಅದೇ ನಂಗೆ ಅದೇ ಚೆನ್ನಾಗಿರ್ತದಲ್ಲ ಅಣ್ಣ. ಒಳ್ಳೆ ಬ್ರೀಡ್ ಅಂತೀರಾ? ಎಲ್ಲ ಬ್ರೀಡು ಕ್ವಾಲಿಟಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ ಅಂತ ಹಾಕೋದು. ಮತ್ತೆ ಚೆನ್ನಾಗಿ ಬರ್ತದೆ. ಏನ್ ಬಿಡ್ತೀರಾ? ಈ ಹಸುಗಳೇ ಬೇಕು, ನೀವೆಲ್ಲ ಹೊರಗಡೆ ಕೊಂಡ್ಕೊಂಡ್ ಬರ್ತೀರಾ? ಹೆಂಗೆ? ಇಲ್ಲಣ್ಣ, ನಾವು ಲೋಕಲ್ ತಗೊಳ್ಳೋದು. ಪರವಾಗಿಲ್ವಾ ನಿಮ್ಗೂ ರೇಟ್ ಕೊಂಡ್ಕೊಂಡ್ ಬರೋದಕ್ಕೆ? ಇಲ್ಲಣ್ಣ, ಜಾಸ್ತಿನೇ, ಅಲ್ಲೂ ಜಾಸ್ತಿನೇ ರೇಟು. ಅಲ್ಲೂ ಜಾಸ್ತಿನೇ ರೇಟು. ಏನೋ
ಸಂತೆಗೆ ತಗೊಂಡ್ಬರ್ಬೇಕು, ತಗೊಂಡ್ ಬರ್ಬೇಕು ಕಯಾಸು ಕಾಯಸು. ಬೇಕು, ಅಷ್ಟೇ ಮಾರ್ಬೇಕು ಮಾಡ್ಬೇಕು. ಅಷ್ಟೇ ಅಲ್ವಾ? ಅಷ್ಟೇ. ತುಂಬಾ ಖುಷಿ ಆಯ್ತು. ಏನ್ ಹೇಳ್ತೀರಾ ರೇಟು? ನಾನು 4.80 ಹೇಳಿದೆ. ಫುಲ್ ಎರಡು ಜೊತೆ ಎಷ್ಟೆಲ್ಲ ಆಗವೆ? ಎರಡಲ್ಲ ಎರಡೆರಡಲ್ಲ. ಏನು ಎಷ್ಟೆಷ್ಟು ಕೊಡ್ಬೋದು ಒಂದೊಂದು ಲೀಟ್ರು ಹಾಲು? 30 ಲೀಟ್ರು 30 ಲೀಟ್ರು. ಏನು ಒಂದ್ ಸರಿಗೆ 30 ಲೀಟ್ರು. ಒಂದ್ ಸರಿಗೆ 30 ಲೀಟ್ರು. ಏನ್ ಬೆಳಿಗ್ಗೆಯಿಂದ ಏನಾದ್ರು ವ್ಯಾಪಾರಕ್ಕೆ ಬಂದಿರಾ? ಬರ್ತಾ ಇದಾರೆ, ಹೋಗ್ತಾ ಇದಾರೆ ಅಣ್ಣ. ಏನಾದ್ರು ಕೇಳಿದ್ರಾ? ಕೇಳ್ತಾವ್ರೆ. ಇನ್ನು ಏನ್ ಕೊಡ್ಲಿಲ್ಲ? ಇನ್ನ ಕೊಡ್ಲಿಲ್ಲ. ಏನ್ ನಿಮ್ ರೇಟ್ ಗಿಟ್ಲಿಲ್ಲ? ಗಿಟ್ಟಿಲ್ಲ. ತುಂಬಾ ಸಂತೋಷ ಆಯ್ತು ಮಾತಾಡಿ. ಯಾಕಂದ್ರೆ ದೀಪಾವಳಿ ಸಂತೆಗ ನೀವು ಸಿಗ್ತಾ ಇರ್ತೀರಾ. ಸಿಗ್ತಾ ಇರ್ಬೇಕಣ್ಣ. ನನ್ಗೂ ಖುಷಿ ಆಯ್ತು ನಿಮ್ಮನ್ನ ಮಾತಾಡ್ಸಿ. ವಾರ ಬರ್ತೀವಿ ನಾವು. ನೋಡಿ ಈ ಸಂತೆಯಲ್ಲಿ ಇಷ್ಟೊಂದು ಜನ ಇದ್ರು ನೋಡಿ ಗಾಡಿ ಹೆಂಗ್ ಬರ್ತದಲ್ವಾ? ಗಾಡಿ ಬರ್ತದಣ್ಣ. ತುಂಬಾ ಸಂತೋಷ. ತುಂಬಾ ಧನ್ಯವಾದಗಳು ಭಾಷಾರ. ಹೌದಣ್ಣ. ನೋಡಿ ಅಣ್ಣ ನಿಮಗೇನಾ? ಏನು ಹೇಳ್ತೀರಾ ರೇಟು? 5 ಲಕ್ಷ. ಏನಣ್ಣ ಅಷ್ಟೊಂದು ರೇಟು? ಯಾವುದು? ಪಂಜಾಬ್. ಮಾಡ್ತೀಯ? ಏನು ಮಾಡಲ್ಲಪ್ಪ. ನಿಂಗೇನು ಮಾಡೋಕ್ಕಾಗುತ್ತೆ ಹೇಳು? ನಮ್ಗೆ ನಾನು ನಿನ್ನ ಥರನೇ. ನಾನು ಒಬ್ಬ ಮನುಷ್ಯನೇ, ನೀನು ಮನುಷ್ಯನೇ, ಆಯ್ತಾ? ಏನು ಇವು ಎಲ್ಲಿಂದ ಹಿಡ್ಕೊಂಬಂದಿರಾ ಹಸುಗಳು? ಲೋಕಲಲ್ಲಿ. ಏನು ಪಂಜಾಬ್ ಹಸುಗಳು ಅಂತೀಯಾ? ಪಂಜಾಬ್. ಪಂಜಾಬ್ ಬ್ರೀಡ್ ಇವ? ಏನು ಪಂಜಾಬಲ್ಲಿ ಏನು ಅಷ್ಟೊಂದು ಫೇಮಸ್ ಹಸುಗಳು? ಫೇಮಸ್. ಪಂಜಾಬ್ HF ಅಂದ್ರೆ ಅಷ್ಟೊಂದು ಏನು ಎಷ್ಟು ಕೊಡ್ಬೋದು ಒಂದೊಂದು ಹಸು ಹಾಲು? ಇದು 30 ಲೀಟ್ರು. ಅದು 25 ಲೀಟ್ರು. ಏನು ಒಂದು ದಿನಕ್ಕೆ? ಒಂದು ದಿವಸಕ್ಕೆ. ಏನು ಪರವಾಗಿಲ್ವಾ ರೇಟುಗಳು? ಪರವಾಗಿಲ್ಲ. ಅಲ್ಲಿ ನೀವು ಲೋಕಲಲ್ಲಿ ಸಿಗುತ್ತಂತೀರಾ? ಇಲ್ಲಿ ಲೋಕಲಲ್ಲಿ ಎಷ್ಟು ಜನ ಕಟ್ಟಿರ್ಬೋದು ಪಂಜಾಬ್? ಸುಮಾರು ಜನ ಕಟ್ಟವ್ರೆ. ಏನು ಅದೇನು ಅಷ್ಟೊಂದು ಪಂಜಾಬ್ನವೇ ಬೇಕು ಅಂತ ಕೇಳ್ತಾರೆ? ಅದೇ ಬ್ರೀಡು. ಏನು ಅಷ್ಟೊಂದು ಫೇಮಸ್ ಪಂಜಾಬ್? ಏನು ಹಸುಗಳು ಹಾಲ್ಗೋಸ್ಕರನ? ಜಾಸ್ತಿ ಹಾಲು ಕೊಡ್ತಾವಂತ? ಏನು ಎಷ್ಟಿರ್ಬೋದು ಒಂದೊಂದು ಅಂದಾಜು? ಇದು 2.5. ಇದು 2.80 ಹೇಳ್ತೀನಿ. ತುಂಬಾ ಖುಷಿ ಆಗುತ್ತೆ ಪಾಪ. ಎಷ್ಟೆಲ್ಲ ಆಗದೆ? ಇದು 4 ಕಲ್ಲು. ಇದು 2 ಹಲ್ಲು. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ಹರೀಶ್ ಅಂತ. ನಿಮ್ದು ಯಾವ ಊರು? ಶ್ರೀಶೆಟ್ಟಳ್ಳಿ. ತುಂಬಾ ಖುಷಿ ಆಯ್ತು ಹರೀಶ್ ಅಣ್ಣವ್ರೆ ಮಾತಾಡಿ. ಯಾಕಂದ್ರೆ ನಿಮ್ಗೇನು ಮಾಡೋಕ್ಕಾಗಲ್ಲ. ನಾನು ನೀವು ಒಂಥರ ರೈತರಿದ್ದಂಗೆ. ನೀವು ನಮ್ಗೆ ತುಂಬಾ ಸಂತೋಷ ರೈತರ ಹತ್ರ ಮಾತಾಡ್ಬೇಕಂದ್ರೆ ನಮ್ಗೂ. ಯಾಕ ಹಸುಗಳು ಚೆನ್ನಾಗಿ ಸಾಕ್ತೀರಾ? ಏನು ಬರೀ ಒಂದೇ ಜೊತೆನಾ ಏನು? ಇಲ್ಲ, ಏನು ಬೆಳಿಗ್ಗೆಯಿಂದ ಏನಾದ್ರು ವ್ಯಾಪಾರಕ್ಕೆ ಬಂದಿದ್ರು. ಏನು ಕೇಳಿದ್ರ? ಹಿಂಗೆ ಕೇಳಿದ್ರು. ಎಷ್ಟು ಕೇಳಿದ್ರು? 4.80 ಕೇಳಿದ್ರು. ಕೊಡಲ್ಲ. ಯಾಕ? 5 ಕಮ್ಮಿ ಕೊಡಲ್ಲ. 5 ಕಮ್ಮಿ ಕೊಡಲ್ಲ. ಹಂಗೆ ನೋಡಿ ಸ್ನೇಹಿತರೆ, ಹಿಂಗೆ ಪಾಪ ಯಜಮಾನ್ರು ರೇಟ್ ಕೇಳಿದ್ರು ಕೊಡ್ಲಿಲ್ಲ. ನೋಡ್ರಿ ಹರೀಶ್ ಅವ್ರು ಬಿಟ್ಕೊಡ್ಲಿಲ್ಲ. ಇನ್ನು ರೇಟ್ ಜಾಸ್ತಿ ಆಗ್ಬೋದು, ಸಿಗ್ಬೋದು ಅಲ್ವಾ? ಕಾಯೋಣ. ಇನ್ನು ಎಷ್ಟೊತ್ತವರೆಗೂ ಇರ್ಬೋದು ಸಂತೆ? 12ವರೆಗೂ ಇರ್ಬೋದು. ತುಂಬಾ ಸಂತೋಷ ಹರೀಶ್ ಅಣ್ಣ ಮಾತಾಡಿ. ತುಂಬಾ ಧನ್ಯವಾದಗಳು. ಮಾತಾಡ್ತೀನಿ. ನಿಮ್ದು ಯಾವೂರು? ಶಿವನಾಪುರ. ಏನೋ ಒಬ್ಬೊಬ್ರಿಗೊಂಥರ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಮಾತಾಡಲ್ಲ ಅಷ್ಟೇ. ಅದ್ರಲ್ಲಿ ಏನೈತೆ ಅಲ್ವಾ? ನಾವೇನು ಬರಂತ ಮಾಡಕ್ ನಾವ್ ಯಾರು ಅಲ್ಲ. ನೋಡಿರೋ ಒಳ್ಳೆ ಹಸುಗಳು ಸೇರೋದ ಇವತ್ತು. ಅಣ್ಣ ಇಲ್ಲ ಇವೆಲ್ಲ ಯಾವ ಬ್ರ್ಯಾಂಡ್ ಅಣ್ಣ ಇವ ಹಸು? HF. ಎಲ್ಲ HF ನೋಡಿ. ಸಂತೋಷ. ಯಾಕಂದ್ರೆ ಇವತ್ತಿಗೂ ತುಂಬಾ ಖುಷಿ ಆಗುತ್ತೆ ನೋಡಿ. ಪಾಷಾ ಅವರು ಹತ್ತಿರ ಇಟ್ಕೊಂಡ್ ಬಂದ್ಬಿಟ್ಟಾರೆ. ಹೆಂಗ್ ಗುರು ಇದು? ಹಿಂಗೆ ನೋಡ್ಕೊಳ ಬನ್ನಿ. ಯಾವಣ ಇವು? ಯಾವ ಜಾತಿ ಇವು? HF ಜಾತಿ. HF ಜಾತಿ ಇವು. ಎಲ್ಲಿ ನೋಡಿ ಪಾಪ. ಅಪ್ಪೆ ಯಾವ ಜಾತಿ ಹಸುಗಳಿವು? ಓನರ್ ಬೇರೆ ಕಡೆ ಅವ್ರೆ. ನೋಡ್ರಿ ಏನು ವ್ಯಾಪಾರ ಮಾಡ್ತಾ ಇದ್ರೇನು? ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದೇನೋ? ಹಂಗೆ ಮಾಡ್ರಿ.
ಏನ್ ಮಾಡೋಣ, ನಾವೇನ್ ಮಾಡಕ್ಕಾಗತ್ತೆ ಹೇಳ್ರಿ ಅಣ್ಣ. ಕೇಳಿದೆ ಅಣ್ಣ, ಅದಕ್ಕಪ್ಪ ನೋಡಿ ಹಿಂಗೆ ಅಪ್ಪ, ಯಾರಿಗೂ ಕೇಳಕ್ಕೂ ಇಲ್ಲ, ಹೇಳಂಗೂ ಇಲ್ಲ. ನೋಡಿದ್ರು ಹೆಂಗರು ಹೆಂಗ್ ಕಿತ್ತಾಡ್ತಾರ ನೋಡಿದ್ರು. ಹಾ ನೋಡು ಇನ್ನೊಂದು ಆರಾಮಾಗಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಾರ. ಸುಮ್ಮನೆ ಗಲಾಟೆ ಯಾಕೆ ಮಾಡ್ಕೊಂತೀರ ಅಲ್ವಾ? ನೋಡಿ ಹಿಂಗ್ ಇರ್ತವೆ ಪಾಪ, ಹಸುಗಳೆಲ್ಲ ಹಿಡ್ಕೊಂಡು ಕಟ್ಟಾಕ್ಬಿಟ್ಟಾರೆ. ಮತ್ತೆ ಯಾಕೆ ಕಿತ್ತಾಡ್ತಾ ಇದೀಯ? ಮಾತಾಡ್ತೀಯಾ ಏಕೆ? ಇವಾಗ ಏನ್ ಬೇಡ ಅಂತೀಯ? ಪರವಾಗಿಲ್ಲ ಬೇಡಪ್ಪ, ಸಂತೋಷನೇ. ಮಾತಾಡ್ತೀರಾ? ಒಳ್ಳೊಳ್ಳೆ ಹಸುಳು ಸೇರವಪ್ಪ. ಸಂತೆ ಮಾತ್ರ ಸೂಪರು. ನನಗೆ ಮಾತ್ರ ಇವತ್ತು ಎಲ್ಲಿ ನೋಡಿದ್ರು ಹಸುಳೆ ಕಾಣಿಸ್ತದೆ. ಒಳ್ಳೆ ವ್ಯಾಪಾರ ನಡೀತದೆ. ಯಾಕಂದರೆ ಹೋದ ಸರಿ ಬಂದಾಗ ತುಂಬ ಮಳೆ ಇತ್ತು. ಏನು ಕೊಚ್ಚೆ ಇಲ್ಲಿ ಹೆಜ್ಜೆ ಇಕ್ಕಕ್ಕೆ ಜಾಗ ಇರ್ತಿರ್ಲಿಲ್ಲ. ಭಯ ಬಿದ್ದು ಹೆಜ್ಜೆ ಇಕ್ತಿದ್ವಿ. ಇವತ್ತು ಹೆಜ್ಜೆ ಇಕ್ಕಕ್ಕಂತೂ ತುಂಬ ಅನುಕೂಲ ಆಗಿದೆ. ನೋಡಿ ವ್ಯಾಪಾರ ಮಾಡೇ ಮಾಡಿಬಿಟ್ರು ಕೊನೆಗೂ. ನೋಡಿ ಹೆಂಗೆ ಅಪ್ಪ, ಜನ ಕಿತ್ತಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹಾಗೆ ನೀವು ನೋಡಿ ವ್ಯಾಪಾರಗಳು ನಡೀತಾವೆ, ಒಳ್ಳೆ ವ್ಯಾಪಾರಗಳು ನಡೀತವೆ. ಇವತ್ತು ನಮ್ಮ ಫ್ರೆಂಡ್ ಒಬ್ರು ಸಿಗ್ಬೇಕು, ನೋಡೋಣ ಆದಷ್ಟು. ಹಾ, ಏನೋ ವ್ಯಾಪಾರ ಮಾಡ್ತಾ ಇದ್ರೇನೋ? ಒಂದು ವಿಡಿಯೋ ಮಾಡೋಣ ನಾವು. చెప్పునా ఏం ఉండేది ఫైనల్ అయ్యేది ఫైనల్ ఓకే 50 చెప్పేమని ఇంగ్లీష్ లేమని చెప్పిన 55 45 దీపనా 45 చెప్పనా 20 లోపల 35 ಸಾವಿರ ಕೇಳ್ತಾರೆ ಕೊಟ್ಟಿಲ್ಲ. ಯಾರ ಇಲ್ಲೇ ಸುಮ್ಗಿರೋಣ ಇಲ್ಲ 35 ಸಾವಿರ ಕೇಳ್ತಾರೆ. ನಿಮಗೆ ಸುಳ್ಳು ಹೇಳೋದು, ಯಾಕಂದ್ರೆ ಇರೋದು ಓಪನ್ ಹೇಳ್ತಾ ಇದ್ದೀನಿ. ಏನಿಲ್ಲ, ಏನಿದ್ರು ಅದು ಹೇಳ್ತಾ ಇದ್ದೆ. ಏನ್ ಇರೋದು ಕೇಳ. చెప్పు ನೋಡಿ వాళ్ళు సాకుండా దూరం పోలే 5000 బాడి ಹಸ ಐತೆ. ಹಸ ಇಲ್ಲ ಅಂದ್ರೆ ನಾನು ಏನು ಹಸ ಐತೆ ನಿನಗೆ? ಏನು ಹಸ ಹಿಂಗೆ ಸೆಲೆಕ್ಷನ್ ಹಸ ತಗೊಂಡೋಗಿ ನೀನು ಹೆಂಗೆ ಕೇಳ. ನಾಳೆವಾಗ ನೀವು ಬರೋದು, ನಾಳೆವಾಗ ನೀನು ಒಂದು 70 ಹಿಡ್ಕೊಂತೀನಿ ನಾಳೆ. ಚೆನ್ನಾಗಿ ಬರ್ತದೆ ನಾವು, ಒಳ್ಳೆ ಲೆಕ್ಕಾಚಾರ. చెప్పను కదా 5000 కడుగుతాడు. ఏం ఇచ్చిపోయి ఎట్లయితే పట్టుకో. నిన్కాగి ಇದಕ್ಕೆ ಬೇರೆಯವ್ರ ಐದು ಸೊಂದು ಕೊಡ್ತಾ ಇಲ್ಲ. ಬೇರೆಯವ್ರ ಐದು ನಾನು ಈ ಸಂದೀಪನ ಅಣ್ಣ ಬೇಡ ಅಣ್ಣ, ಅಷ್ಟು ಬೇಡ ಅಣ್ಣ. ನಾವು ಮುಚ್ಚಿಡ್ಲೇದ ಏನ್ ಹೇಳು? 15000 ಕೊಡ್ತೀನಿ. ಐದಲ್ಲ ಅದು, ಅದೇ ಎಷ್ಟು? 15000. ಇರು ಅಣ್ಣಗೆ ಇಲ್ಲಿ, ಅಣ್ಣ ದೋಸ್ತ್ ನನ್ಗೆ, ಅಣ್ಣ ದೋಸ್ತ. ಎಷ್ಟು ಹೇಳಿದೀನಿ ಅಣ್ಣ ಗೊತ್ತು, ಕೇಳಿಸ್ತ ಬಿಡ. ದೇವ್ರಣ್ಣ 35,000 ಕೇಳ್ತಾವ್ರೆ. ನಿಂಗೆ ಸುಳ್ಳು ಹೇಳ್ತಾ ಇಲ್ಲ, ಯಾಕಂದ್ರೆ ಇರೋದು ಓಪನ್ ಆಗಿ. ಎವಡ మీరు దీని అడుకుంటా ఉంటే దాని కేಳ್ತಾ ಇರೋದು.
ನಾನ್ ಸುಳ್ಳು ಹೇಳಲ್ಲ ಅದಕ್ಕೆಲ್ಲ ಏನ್ ಸದ್ಯ 15,000 చెప్పు నేను ఇస్తారా ఈక వాళ్ళేమో నోరు ఇస్తాడారా వాళ్ళు నోరు ఇస్తారు నువ్వు తక్కువ అడుగుతావు వాళ్ళు ఏం చెప్తారు నోరు 15,000 పెద్దప్ప 15,000 అవి ఉండట్లా అవి పెట్టుకొని నేనే పట్టుకోబోతున్నా ఉండట్లా ನಡೀತೈತೆ 35 ನಡೀತೈತೆ 40,000 ಕೊಟ್ಟು ಇಟ್ಕೊಂಡು 40 ఉండట్లా ఏమి ఆపుకున్నాడు ಅಡ್ಡ ಹಾಕ್ಬೇಡ ನನ್ನಾಡಿ ಕೇಳ್ತಾರೆ ನೀನ್ ಅಡ್ಡ ಹಾಕ್ಬೇಡ ಅಡ್ಡ ಹಾಕ್ಬೇಡ ನಾನು ಸುಳ್ಳು ಹೇಳಲ್ಲ ಯಾಕಂದ್ರೆ ಇರೋದ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹಾ ಹಿಡ್ಕೊಳ್ತೀನಿ ನೀ ಸುಮ್ಗಿರಣ ನೀ ಹಿಡ್ಕೊಂಡು 35,000 ನೀ ಹಿಡ್ಕೊಂಡು అయ్య 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 అయ్యో ಕೇಳ್ತಾರೆ ಕೊಡಲ್ಲ ಅಷ್ಟೇ ಸುಳ್ಳು ಹೇಳ್ಬೇಕು ಯಾವ್ದ್ಯಾ సీమావా సద్దా కొట్టాలి 30,000 ఇట్లు 50,000 నువ్వే పట్టుకోతావు ఏం కాదు 40 ఉంటుంది పార్పో ఏం చెప్తారు ಹಣ ಇಲ್ಲ ಮ್ಯಾಗ್ ಏನಾನ ಇದ್ರೆ ಬೇಕು ಇಲ್ಲಾಂದ್ರೆ ಆಗಲ್ಲ ಅಣ್ಣ 35,000 ದೇವಂತ ಆಡ್ತಾಳೆ నా మాట అటం చేయొద్దు ನಾನು ಹಠ ಅಟಂ ಮಾಡಲ್ಲ చేయొద్దు 35,000 ಕೇಳ್ತಾವ್ರೆ ಕೊಡಿಲ್ಲ ಹಾ 20,000 ಪಟ್ಟಿಲ್ಲ ಬೇಡ ಬೇಡ ಹಾಕಿದ್ರೆ ಕೊಡೋಣ ಹಠ ಮಾಡ್ಬೇಡ ಪಾಪ ಅವ್ರ ರೈತರು ಅಣ್ಣ ರೈತ್ರೆ ಹಸ ಯಾವ್ದು ಸೆಲೆಕ್ಷನ್ ಇನ್ನ ಲೇಟ್ ಇದೆಯಣ್ಣ ಹೂನಣ್ಣ ಆಯ್ತಾ ಒಂದ್ ಲಕ್ಷ 85,000 ವ್ಯಾಪಾರ ಹೆಲ್ತ್ ಆಗಿದ್ಯಾ సద్దా 2,000 వస్తే సార్ సుమ్మ అయిపోయింది 40 ಮೇಲೆ ನಾನು ಬೆಮ್ಮಿದ್ರೆ ಹಾ ಇನ್ನ 50 ಕೊಡ್ತಾರ ನಿನ್ಗೆ ಹಂಗಿದ್ರೆ ಬೇಡ 45 ಮೇಲೆ ಏನೋ ಬೆಮ್ಮಿದ್ರೆ ಕೊಡೋಣ ಇಲ್ಲ ಬಾ ಅನ್ನ ನೀವು ಡೈರೆಕ್ಟ್ ಊರ್ಗೆ ಇವಾಗ ಕಾರಲ್ಲಿ ಹೊರಡ್ತೀರಾ ನೆಕ್ಸ್ಟ್ ವೀಕ್ ನೀವು 5 ಗಂಟೆಗೆ ಇಲ್ಲಿ ಬಂದ್ಬಿಡ್ತೀರಾ 10 ಹಸು ತೆಗಿ 10 ಕರೆ ತೆಗಿ 10 ಕರೆ ತೆಗಿ ನೆಕ್ಸ್ಟ್ ವೀಕ್ ಸರಿ ನೆಕ್ಸ್ಟ್ ಸರಿನೂ ಕರುನೆ ತಗೋ ಆಯ್ತು ಅದನ್ನ ನೆಕ್ಸ್ಟ್ ಸರಿ ಹಸು ಪರ್ಚೇಸ್ ಮಾಡೋಣ ಸರಿ ಸರಿ ಹಸು ಕರು ಎರಡು ಕೊಟ್ಟಿದ್ದಾರೆ ಅವ್ರ ನಂಬರ್ ನಿಮಗೆ ಕಳಿಸ್ತಾರೆ ಅವ್ರೇನ್ ಟೆನ್ಷನ್ ತಗೋ ನಿಮ್ ಮನೆ ಹತ್ರ ಬರ್ತಾವ ಡೈರೆಕ್ಟ್ ನಮ್ ದೋಸ್ತ್ ಅವರು ಕಳಿಸಿರಿ ಆಮೇಲೆ ನಮ್ ದೋಸ್ತ್ ಅವ್ರು ಕಳಿಸ್ತಾರೆ ಆಯ್ತಾ ಸರಿ లేదన్నా నిజంగా లేదు ఇరవై వేలు చెప్తున్నా ఏమన్నా ఇంకా ఏమన్నా తక్కువ కడిగితే ఎలా టెన్షన్ తీసుకోవద్దు నువ్వు టెన్షన్ తీసుకోవద్దు ఒకరని చెప్ప గమనుండు వాడు మాట్లాడే మాట్లాడి నువ్వు 40 ಮ್ಯಾಗೆ ನಾನು ಬೆಮ್ಮೈತೆ ಅದಕ್ಕೆ ಲೆಕ್ಕ ಇಲ್ವಾ ಮಾತಾಡಕ್ಕೆ ఎవరు మీరు జరమంటా 35,000 ನಾನು ಕೊಟ್ಟಿಲ್ಲ ಸಾಹೇಬ 30 ಪೈನೆ ನಾ 35,000 ಖರೀದೇನೆ ಹಿಂದೆ ಹಾ ಸುಳ್ಳು చెప్పేదే ಮಂದಿ పోనా లేదా ನಾವು 20,000 చెప్తాను వెయ్యంత కమిషన్ ಅನ್ಕೋ ಗೊತ್ತು ಅದು ಹಾ ನೀನು ಹಂಗಿದ್ದಿದ್ರೆ ನೀನು ಹೇಳ್ತಾ ಇದ್ದೆ ಹಾ ಇಲ್ಲ ಹೇಳ್ತಾ ಇದ್ದೆ కోపలేదమ్మా ಅಷ್ಟು ಮೇಲೆ ನಾನು ನೋಡಿ 40 ಮೇಲೆ ಅವ್ರಿಗೂ ಅದೇ ಹೇಳಿದ 30 ರೊಳಗೆ ಹೇಳ್ಬೇಡ ಇಲ್ಲ 30 ರೊಳಗೆ ಇಲ್ಲ 30 ರೊಳಗೆ ನೀನು ಹೇಳಿ ಹೇಳ್ತೀನಿ ಇಲ್ಲ ನಾವು ನಿಜ ನಾವು ಹಸ ಯಾವ್ದು ಅದು ನೀನು ಸೆಲೆಕ್ಷನ್ ಲೇಟ್ ಇದೆ ಕೊಡೋಣ ರೇಟ್ ಏನಿಲ್ಲೋಣ ಇನ್ನು ಎಲ್ಲ 10-15 ಉಣ್ಣಿಲ್ಲ ಏನೋ ಇರೋ ಏನಾಳ ವ್ಯಾಪಾರ ಸ್ವಲ್ಪ ತಕ್ಕೋ ಆಮೇಲೆ ಹಾ ఇది అన్నం లెక్క సందీప్ అన్న వ్యాపారం నిన్న ఆవి ఊరిదే ಅದೇ చెప్పినాను మిగతా మళ్ళీ ఇద్దరు ముగ్గురు వ్యాపారం ಅಲ್ಲ ಅದೇ ಹೇಳ್ತಾ ಇದ್ರು ಒಳಗ್ ಕೊಡಲ್ಲ ಆತ್ನಾದ್ರೂ ಒಳಗ್ ಕೊಡಲ್ಲ ನಾನಾದ್ರೂ ಒಳಗ್ ಕೊಡಲ್ಲ 22,000 చెప్తాను ಅಣ್ಣ ఊరికి అటం చేద్దాం 22,000 22 కాదు నేను ఇంకొక రూపాయి నాకు విశ్వాసం ఉంటే లేకపోతే 40 ಒಳಗೆ ಆದ್ರೆ నాకు మర్యాద ఇచ్చేట్లు ఉంటే లేకపోతే ಇಲ್ಲ ಪ್ರಾಮಿಸ್ ಇಲ್ಲ 40 ಒಳಗೆ ಕೊಡ ನಿಂಗೆ ಸಮಾಧಾನ ಆದ ಮೇಲೆ ಏನಾದ್ರು ಕೊಡ್ತೀನಿ ಇಲ್ಲ ಅಂದ್ರೆ ಏನ್ ಮೇಲೆ 40 40 ಕೊಡಲ್ಲ ಅನ್ನೋದು ಮತ್ತೆ 40 ಮೇಲೆ ನಾನು ಹೇಳದ್ ಕೇಳು 35,000 ಖರೀದೇನೆ ಕೇಳ್ತಾವ್ರೆ ಇಲ್ಲಿ ಯಾರು ಕೇಳ್ತಿರೋದು ಇಲ್ಲ 22,000 ಇಲ್ಲ ಪ್ರಾಮಿಸ್ ನೀನ್ 30 ರೊಳಗೆ ಹೇಳ್ಬಿಟ್ರೆ ಮುಗಿಸ್ಬಿಡ್ತೀನಿ ಇಲ್ಲಣ್ಣ ಸುಮ್ಗಿರಣ ಏನ್ ಆಟ ಮಾಡ್ತೀವಿ ಹೆಂಗೆ ದುಡ್ಡು ಕಟ್ಟ ಯಾರು ಕಟ್ತವ್ರು
ಯಾರ್ ಕಟ್ರ 40,000 ಏನೋ ಬೆಮ್ಮೆ 40,000 ಮೇಲೆ ಏನೋ ಬೆಮ್ಮಿದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡಲ್ಲ. ಕೇಳಬೇಡ ಸುಮ್ಮನೆ ಏನಪ್ಪ. ಹಾ ಸುಮ್ಮನೆ ಜಾಸ್ತಿ ಅದಕ್ಕೆ ಕೊಟ್ಟು ತಂದ್ಬಿಟ್ಟಿನಿ. 5,000 ಅಡಿಲಿಲ್ಲ ಕಡೆಗೂ ಹೋಗ್ಲಿ ಬಿಡಿ, ಪರವಾಗಿಲ್ಲ ಅಲ್ವಾ. ತುಂಬಾ ಅದು ಇಷ್ಟೊತ್ತವರೆಗೂ ಕಾದ್ರೆ ವ್ಯಾಪಾರ ಅಡಿಲಿಲ್ಲ ಪಾಪ, ಸೈಲೆಂಟಾಗಿ ಹೊರಟವ್ರು.